ನಮಸ್ಕಾರ. ವೈಭವ ನ್ಯೂಸ್ಗೆ ಸ್ವಾಗತ. ಮಾಧ್ಯಮ ರಂಗದಲ್ಲಿ ಕಾರ್ಯನಿರ್ವಹಿಸುವ ಪ್ರತಿಯೊಬ್ಬರು ಒತ್ತಡದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಪತ್ರಕರ್ತ ರಮೇಶ್ ಗೋರೆಬಾಳ್ ಅವರು ಸಹ ಒತ್ತಡಕ್ಕೆ ಒಳಗಾಗಿ ವಿಧಿವಶರಾಗಿದ್ದು ನೋವುಂಟು ಮಾಡಿದೆ ಎಂದು ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಎಂ ವೀರಭದ್ರಪ್ಪ ಜವಳಿಗೆರ ಹೇಳಿದರು. ಅವರು ನಗರದ ಪತ್ರಿಕಾ ಭವನದಲ್ಲಿ ದಿವಂಗತ ರಮೇಶ್ ಗೋರೆಬಾಳ್ ಅವರ ಸಂತಾಪ ಸಭೆಯಲ್ಲಿ ಮಾತನಾಡಿದರು. ರಮೇಶ್ ಗೋರೆಬಾಳ್ ಅವರು ಪತ್ರಿಕಾ ವಿತರಕರಾಗಿ ಈ ರಂಗಕ್ಕೆ ಬಂದವರು. ಹಂತ ಹಂತವಾಗಿ ಪತ್ರಿಕಾ ರಂಗದಲ್ಲಿ ತಮ್ಮ ಛಾಪನ್ನು ಮೂಡಿಸಿ ರಾಜ್ಯ ಮಟ್ಟದ ಪತ್ರಿಕೆಗಳಲ್ಲಿ ಜಿಲ್ಲಾ ವರದಿಗಾರರಾಗಿ ಕಾರ್ಯನಿರ್ವಹಿಸಿ ಸ್ವತಃ ಅವರೇ ಪತ್ರಿಕೆಯನ್ನು ಆರಂಭಿಸುವ ಮೂಲಕ ತಮ್ಮದೇ ಆದ ಕೊಡುಗೆ ನೀಡಿದ್ದಾರೆ. ಎಲ್ಲರೊಂದಿಗೂ ಬೆರೆಯುವ ಉತ್ತಮ ಒಡನಾಟ ಹೊಂದಿದ್ದ ವ್ಯಕ್ತಿ. ಚಿಕ್ಕ ವಯಸ್ಸಿನಲ್ಲಿ ಅವರ ಅಗಲಿಕೆ ಪತ್ರಿಕಾ ರಂಗಕ್ಕೆ ತುಂಬಲಾರದ ನಷ್ಟವಾಗಿದೆ. ಅವರ ಅಗಲಿಕೆ ಸಹಿಸಿಕೊಳ್ಳುವ ಶಕ್ತಿ ಅವರ ಕುಟುಂಬಕ್ಕೆ ಭಗವಂತ ದಯ ಪಾಲಿಸಲಿ ಎಂದು ಪ್ರಾರ್ಥಿಸೋಣ ಎಂದರು. ಪತ್ರಿಕೆಯನ್ನು ಹುಟ್ಟುಹಾಕಿ ಅದನ್ನು ಯಶಸ್ವಿ ಕಾಣುವಂತಹ ಸಂದರ್ಭದಲ್ಲಿ ತೀವ್ರ ಕೆಲಸದ ಒತ್ತಡದಿಂದ ಮಾನಸಿಕ ಒಂದು ಆಘಾತದಿಂದ ಹೃದಯಘಾತವಾಗಿ ಉಳಿದದ್ದು ಮತ್ತು ಆಶ್ಚರ್ಯ ಮತ್ತು ಆಘಾತವನ್ನು ತರಿಸುವಂಥದ್ದು. ಅವರು ಇನ್ನೂ ಈ ಕ್ಷೇತ್ರದಲ್ಲಿ ಭಾಳ ಕನಸುಗಳನ್ನು ಕಂಡಿರುವಂಥವ್ರು. ಜೊತೆಗೆ ಅವ್ರ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿಯನ್ನು ಈ ಸಂದರ್ಭದಲ್ಲಿ ಮೇಲಕ್ಕೆ ಹಾಕಿಕೊಡ್ಬೇಕಂತ ಅನಿಸ್ತಾ ಇದೆ. ಸುಮಾರು 2003ರಿಂದ ಅವರು ಕೂಡ ನನ್ನದೇ ಆದಂಥ ಪತ್ರಿಕೆಯ ಜಿಲ್ಲಾ ವರದಿಗಾರರಾಗಿ ನನಗೆ ಭಾಳ ಎಡೆಗೆ ಸಾಥ್ ಕೊಟ್ಟಂಥವರು. ಭಾಳ ಸ್ನೇಹಜೀವಿ. ಅವರ ಒಂದು ಅಕಾಲಿಕ ಮರಣ ಭಾಳ ದುಃಖ ತರಿಸಿದೆ. ಅವರ ಕುಟುಂಬಕ್ಕೆ ಇನ್ನೂ ಹೆಚ್ಚಿನ ದುಃಖ ಭರಿಸುವಂಥ ಶಕ್ತಿ ಆ ಭಗವಂತ ಕೊಡಲಿ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನನ್ನ ನುಡಿಯನ್ನು ಸಲ್ಲಿಸಿದೆ. ತಾಲೂಕಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಡಿಎಚ್ ಕಂಬಳಿ ಮಾತನಾಡಿದರು. ವಾರ ಪತ್ರಿಕೆಗಳು ಅವರನ್ನೇ ಆಶ್ರಯಿಸಿ ಬದುಕ್ತಾ ಇದ್ರು ಅಂತ ಹೇಳಿದ್ರೆ ತಪ್ಪಲ್ಲ. ಯಾಕಂತ ಹೇಳಿದ್ರೆ ಯಾರೇ ಹೊಸ ಪತ್ರಿಕೆ ಪ್ರಾರಂಭ ಮಾಡಿದ್ರು ಅಲ್ಲಿ ಬುಕ್ ಸ್ಟಾಲ್ಗೆ ಹೋಗಿ ನಮ್ಮ ಪತ್ರಿಕೆ ಶೇರ್ ಮಾಡಪ್ಪ ಅಂತ ಹೇಳಿ ಕೊಡ್ತೇವೆ. ನಾನು ಕೂಡ ಅವರಿಗೆ ಹಲವಾರು ಬಾರಿ ಪತ್ರಿಕೆಯನ್ನು ಕೊಟ್ಟು ಮತ್ತು ಇಲ್ಲಿ ಒಬ್ಬರು ರಿಪೋರ್ಟರ್ ನೋಡಿದೆ, ಏಜೆಂಟ್ ನೋಡಿದೆ ಅಂತೇಳಿ ಕೇಳಿಕೊಂಡಿರುವಂಥ ಸಂಗತಿಗಳು. ಹಾಗಾಗಿ ರಮೇಶ್ ಗೋರೆಬಾಳ್ ಹಲವು ವರ್ಷಗಳಿಂದ ಪತ್ರಿಕೆಯ ಹಲವಾರು ಪತ್ರಿಕೆಗಳ ಏಜೆಂಟರಾಗಿ ಕೊನೆಗೂ ಇದು ಲೋಕ ಹೇಗಿದೆ ಅಂತ ಹೇಳಿದ್ರೆ ಅದಕ್ಕೆ ಸ್ವಲ್ಪ ಸುಳಿವು ಮತ್ತು ಒಂದಿಷ್ಟು ಅದು ರುಚಿ ಸಿಕ್ಕರೆ ಸಾಕು, ಅದರಲ್ಲಿ ಕಂಪ್ಲೀಟ್ ಮುಳುಗುವಂಥ ಒಂದು ಪ್ರವೃತ್ತಿ ಬೆಳೆದಿರ್ತದೆ. ಪತ್ರಿಕೆ ವಿತರಕನಾಗಿರುವಂಥವ್ರು ಮುಂದೆ ಪತ್ರಿಕೆ ಸಂಪಾದಕನಾಗುವಂಥ ಸಂದರ್ಭಗಳು ಬರ್ತವೆ. ಅದಕ್ಕೆ ಹಲವಾರು ಉದಾಹರಣೆಗಳಿದ್ದಾವೆ. ಬೇರೆ ರಮೇಶ್ ಗೋರೆಬಾಳ್ ಅವರು ಕೂಡ ಏಜೆಂಟ್ರಾಗಿ ಕೆಲಸ ಮಾಡ್ತಾನೆ ತಾವು ಯಾಕೆ ಪತ್ರಿಕೆ ತೆಗಿಬಾರ್ದು ಅಂತೇಳಿ ಕಳೆದ 20 ವರ್ಷಗಳ ಹಿಂದೆ ಪತ್ರಿಕೆಯನ್ನು ಪ್ರಾರಂಭ ಮಾಡಿ ಆ ಪತ್ರಿಕೆಯನ್ನು ಸಹ ಜಿಲ್ಲೆಯಾದ್ಯಂತ ಪಸರಿಸುವಂತೆ ಪ್ರಚಾರ ಮಾಡಿದರು. ಮತ್ತು ನಿಮಗೆಲ್ಲ ಗೊತ್ತಿರುವಂತೆ ಪತ್ರಕರ್ತರಿಗೆ ದಿನನಿತ್ಯ ಒತ್ತಡಗಳಿರ್ತವೆ. ಹಲವು ಒತ್ತಡಗಳು ರಮೇಶ್ ಅವರಿಗಿದ್ದು ಅಂಥೇಳಿ ನಿನ್ನೆ ಕೆಲವು ರಾಯಚೂರಿನ ಪತ್ರಕರ್ತರು ಮಾತಾಡಿದಂತೆ ಭಾಳಷ್ಟು ಒತ್ತಡಗಳಿದ್ದವು. ಆ ಒತ್ತಡಗಳ ಮಧ್ಯದಲ್ಲಿಯೂ ನಮ್ಮ ಬದುಕನ್ನು ರೂಪಿಸಿಕೊಳ್ಳುವಂಥ ಆರೋಗ್ಯದ ಬಗ್ಗೆ ಲಕ್ಷ್ಯ ವಹಿಸುವಂಥ ಜವಾಬ್ದಾರಿಯನ್ನು ನಾವು ಮರಿಬಾರದು. ಭಾಳಷ್ಟು ಜನ ನಾವಲ್ಲಿ ಅದರಲ್ಲಿ ಕಳೆದು ಹೋಗ್ತೀವಿ. ಜನ ನಮಗೆ ಗೌರವ ಕೊಡೋದಕ್ಕೆ ಭಾಳಷ್ಟು ಸಣ್ಣ ವಯಸ್ಸಿಗೆ ದೊಡ್ಡವರು ಗೌರವ ಕೊಟ್ಟುಬಿಡ್ತಾರಲ್ಲ, ಹಾಗಾಗಿ ನಮ್ಮನ್ನು ನಾವು ಮರೆತು ಬಿಡ್ತೀವಿ. ನಮ್ಮನ್ನು ನಾವು ಮರೆಯಲಾರದೆ ನಮ್ಮ ಅಸ್ತಿತ್ವ ಏನು, ನಾವೇನು ಅನ್ನೋದು ಅರ್ಥ ಮಾಡ್ತೀವಿ. ಪತ್ರಕರ್ತರಾದ ಪ್ರಹ್ಲಾದ್ ಗುಡಿ, ಶ್ಯಾಮ್ ಕುಮಾರ್, ಅಮರೇಶ್ ಅಲಮನೂರು, ಮಹಮ್ಮದ್ ಮುಸ್ತಫಾ, ಶೇಖರ್ ಯರ್ದಿಹಳ್, ದುರ್ಗೇಶ್, ಚೆನ್ನಬಸವ ಕಟ್ಟಿಮನಿ, ಬೀರಪ್ಪ, ಕಾಸಿಂ ಸಾಬ್ ಕಲೇಗರ್, ವೀರೇಶ್ ಗಡ್ಡಿಮಳ್, ಅಂಬಣ್ಣ ಸಾಸನ್ಮರಿ ಸೇರಿದಂತೆ ಮತ್ತಿತರರಿದ್ದರು. ತಾಲೂಕಿನ ತುರ್ವಿಹಾಳ್ ಪಟ್ಟಣದ 8ನೇ ವಾರ್ಡ್ನಲ್ಲಿರುವ ಹುಲ್ಲಿನ ಬಣಿವೆಗೆ ಆಕಸ್ಮಿಕ ಬೆಂಕಿ ತಗುಲಿ ಸ್ಥಳದಲ್ಲಿದ್ದ ಆಕಳು ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಪಟ್ಟಣದ ಮಾದೇವಮ್ಮ ರೇವಣ್ಣಪ್ಪ ಇವರ ಸುಮಾರು 6 ಎಕರೆ ಹುಲ್ಲು ಬಣವೆಗೆ ಆಕಸ್ಮಿಕ ಬೆಂಕಿ ತಗುಲಿದ್ದು ಕಂಡು ಸಾರ್ವಜನಿಕರು ಅಗ್ನಿಶಾಮಕ ದಳಕ್ಕೆ ಕರೆ ಮಾಡಿದ್ದಾರೆ. ಸಮಯಕ್ಕೆ ಸರಿಯಾಗಿ ಬಂದ ಅಗ್ನಿಶಾಮಕ ದಳದ ಎಫ್ಎಸ್ಒ ನರಸಪ್ಪ ತಂಡ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಹುಲ್ಲು ಬಣವೆಯ ಪಕ್ಕದಲ್ಲಿ ಕಟ್ಟಿದ್ದ ಎಮ್ಮೆಗಳನ್ನು ಸಾರ್ವಜನಿಕರು ಬಿಚ್ಚಿ ಜೀವ ರಕ್ಷಿಸಿದ್ದಾರೆ. ಬಣವೆಯ ಸುತ್ತಲೂ ಮನೆಗಳಿದ್ದು ಅಗ್ನಿಶಾಮಕ ದಳ ಯಶಸ್ವಿ ಕಾರ್ಯಾಚರಣೆಯಿಂದ ಭಾರೀ ಅನಾಹುತ ತಪ್ಪಿದಂತಾಗಿದೆ.
ನಗರದ ಸುಕಲ್ಪೇಟೆ ರಸ್ತೆಯಲ್ಲಿರುವ ಹಾರ್ಮೋನಿಯಂ ಅಂಗಡಿಗೆ ಶಾರ್ಟ್ ಸರ್ಕ್ಯೂಟ್ ಸಂಭವಿಸಿ ಅಗ್ನಿ ಅವಘಡ ಉಂಟಾಗಿದ್ದು ಸರಕು ಸರಂಜಾಮು ಅಗ್ನಿಗೆ ಆಹುತವಾದ ಹಿನ್ನೆಲೆಯಲ್ಲಿ ಸುಕಲ್ಪೇಟೆ ಗೆಳೆಯರ ಬಳಗದವರು 10,000 ರೂಪಾಯಿ ದೇಣಿಗೆ ನೀಡಿ ಸಾಂತ್ವನ ಹೇಳಿದರು. ನಗರದ ಸುಕಲ್ಪೇಟೆ ರಸ್ತೆಯಲ್ಲಿರುವ ಓಂ ಶ್ರೀ ಗುರು ಪಂಚಾಕ್ಷರಿ ಸಂಗೀತ ಸಲಕರಣೆ ಕೇಂದ್ರ ಹಾರ್ಮೋನಿಯಂ ಅಂಗಡಿಯಲ್ಲಿ ಶಾರ್ಟ್ ಸರ್ಕ್ಯೂಟ್ ಉಂಟಾಗಿ ಅಂಗಡಿಯಲ್ಲಿರುವ ಸಂಗೀತ ಸಲಕರಣೆಗಳು ಅಗ್ನಿಗೆ ಆಹುತಿಯಾಗಿವೆ. ಅಂಗಡಿಯನ್ನೇ ನಂಬಿ ಬದುಕು ಸಾಗಿಸುತ್ತಿದ್ದ ಅಂಗಡಿ ಮಾಲೀಕ ಬಸವರಾಜ್ ಮೋತಿ ಹಾಗೂ ಕುಟುಂಬ ಬೀದಿಗೆ ಬಂದಿದ್ದು ಸಹಾಯ ಹಸ್ತ ಕೋರಿದ್ದರು. ವಿಷಯ ತಿಳಿದು ಯುವ ಮುಖಂಡ ಸುರೇಶ್ ಹಚ್ಚೊಳ್ಳಿ ಮತ್ತವರ ಸುಕಲ್ಪೇಟೆ ಗೆಳೆಯರ ಬಳಗದವರು ಬಸವರಾಜ್ ಮೋತಿಯವರಿಗೆ 10,000 ರೂಪಾಯಿ ಸಹಾಯಧನ ಮಾಡಿ ನೆರವಾಗಿದ್ದಾರೆ. ಈ ಕುರಿತು ಸುರೇಶ್ ಹಚ್ಚೊಳ್ಳಿ ಮಾತನಾಡಿದರು. ಅಂಗಡಿಯನ್ನೇ ನಂಬಿಕೊಂಡು ಜೀವನ ಸಾಗಿಸುತ್ತಿದ್ದ ಕುಟುಂಬಕ್ಕೆ ಸಹಾಯ ಆಗಲೆಂದು ಸುಕಲ್ಪೇಟೆಯ ಗೆಳೆಯರ ಬಳಗದ ವತಿಯಿಂದ 10,000 ರೂಪಾಯಿ ದೇಣಿಗೆಯನ್ನು ಚೆಕ್ ಮೂಲಕ ನೀಡಿದ್ದೇವೆ. ಕಷ್ಟದಲ್ಲಿರುವವರಿಗೆ ನೆರವಾಗುವುದೇ ನಿಜವಾದ ಮಾನವೀಯತೆ ಎಂದು ಹೇಳಿದರು. ನಮ್ಮ ಸಿಂಧನೂರಿನ ಸ್ಥಳೀಯ ಕಲಾವಿದರಾದ ಬಸವರಾಜ್ ಮೂತಿಯವರ ಶ್ರೀ ಗುರು ಪಂಚಾಕ್ಷರಿ ಸಂಗೀತ ಸಲಕರಣೆ ಕೇಂದ್ರ ಮೊನ್ನೆ ದಿನ ಮಧ್ಯರಾತ್ರಿ ಆಕಸ್ಮಿಕವಾಗಿ ಅಗ್ನಿ ದುರಂತವಾಗಿ ಸಂಪೂರ್ಣ ಅಂಗಡಿಯಲ್ಲಿರ್ತಕ್ಕಂಥ ಎಲ್ಲ ಹಾರ್ಮೋನಿಯಂ, ತಬಲಾ, ಸಂಗೀತಕ್ಕೆ ಸಂಬಂಧಪಟ್ಟ ಎಲ್ಲ ವಾದ್ಯಗಳು ಸುಟ್ಟು ಭಸ್ಮವಾಗಿವೆ. ಬಸವರಾಜ್ ಮೂತಿಯವರ ಕುಟುಂಬ ಸಂಗೀತ ಸಲಕರಣೆಗಳನ್ನೇ ನಂಬಿಕೊಂಡು ಜೀವನ ನಡೆಸತಕ್ಕಂಥ ಕುಟುಂಬ. ಪಾಪ ಈ ಘಟನೆ ನಡೆದ ನಂತರ ಅವರ ಅಂಗಡಿಯಲ್ಲಿರ್ತಕ್ಕಂಥ ಎಲ್ಲ ಸಾಮಾನುಗಳು ಭಸ್ಮವಾಗಿ ಇವತ್ತು ಕುಟುಂಬ ಭಾಳ ಸಂಕಷ್ಟ ಪರಿಸ್ಥಿತಿಯಲ್ಲಿದೆ. ನಮ್ಮ ತಾಲೂಕಿನಲ್ಲಿಯೇ ಹೆಸರುವಾಸಿಯಾಗಿರ್ತಕ್ಕಂಥ ಬಸವರಾಜ್ ಮೂತಿಯವರ ಸಹಾಯಾರ್ಥವಾಗಿ ನಾವು ನಮ್ಮೆಲ್ಲ ಗೆಳೆಯರ ವತಿಯಿಂದ ನಮ್ಮ ಶಕ್ತಿಗನುಸಾರವಾಗಿ ಧನ ಸಹಾಯವನ್ನು ಮಾಡಿರುತ್ತೇವೆ. ನಾನು ಸಿಂಧನೂರು ತಾಲೂಕಿನ ಎಲ್ಲ ಕಲಾ ಪ್ರೇಮಿಗಳಲ್ಲಿ ಮತ್ತು ಸಹೃದಯಿ ಮನಸ್ಸುಗಳಲ್ಲಿ ಕೋರಿಕೊಳ್ಳೋದೇನೆಂದರೆ ಈ ಮುಖಾಂತರ ಸಂಗೀತ ಸಲಕರಣೆಗಳನ್ನೇ ಮಾಡುವುದನ್ನೇ ನಂಬಿಕೊಂಡು ಜೀವನ ನಡೆಸ್ತಕ್ಕಂಥ ಒಂದು ಕುಟುಂಬ ಬಸವರಾಜ್ ಮೂತಿಯವರ ಕುಟುಂಬ ಇವತ್ತು ಭಾಳ ಸಂಕಷ್ಟ ಪರಿಸ್ಥಿತಿಯನ್ನು ಎದುರಿಸುತ್ತಿದ್ದು ಸಹೃದಯಿಗಳು ತಾವು ಸಹಾಯವನ್ನು ಕೋರ್ತಾ ಇದ್ದೇವೆ. ಯಾರಿಗಾದರೂ ಬಸವರಾಜ್ ಮೂತಿಯವರ ಕುಟುಂಬಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತ ಮನಸ್ಥಿತಿ ಇದ್ದವರು ದಯವಿಟ್ಟು ಬಸವರಾಜ್ ಮೂತಿಯವರ ಕುಟುಂಬಕ್ಕೆ ತಮ್ಮ ಕೈಲಾದಷ್ಟು ಸಹಾಯ ಮಾಡಬೇಕಂತೇಳಿ ತಮ್ಮೆಲ್ಲರ ಪರವಾಗಿ ಕೋರಿದರು. ಈ ಸಂದರ್ಭದಲ್ಲಿ ಸುಕಲ್ಪೇಟೆ ಗೆಳೆಯರ ಬಳಗದ ಮುಖಂಡರಾದ ವಸಂತ್ ಕುಮಾರ್ ಮಂಗಿ, ಟಿ ಶಿವು, ಮುದಿಯಪ್ಪ ದೇಸಾಯಿ, ಮಂಜುನಾಥ್ ಹಂಚಿನಾಳ್, ರಮೇಶ್ RH ನಂಬರ್ 1, ಬೀರಪ್ಪ ಕಲ್ಲೂರು, ಬೀರಪ್ಪ ನಂಜಲದಿನ್ನಿ, ವೀರೇಶ್ ಮೂಲಿಮನಿ, ಆಂಜನೇಯ ದೇಸಾಯಿ, ಮಲ್ಲಿಕಾರ್ಜುನ್ ಬೆಳಗುರ್ಕಿ, ಗೌಡಪ್ಪ ಸೇರಿದಂತೆ ಅನೇಕರಿದ್ದರು. ಇವೆಲ್ಲ ಸೇಲ್ ಸರ್ವಿಸ್ ಮತ್ತು ಮುಚ್ಚಿಗೆ ತಯಾರು ಮುಚ್ಚಿಗೆ ತರ್ತಿದ್ದೆ. ಹಾರ್ಮೋನಿಯಂ ಆಗಲಿ, ತಬಲಕ್ಕಾಗಲಿ, ಮುಚ್ಚಿಗೆ ಡೋಲಕ್ ಮುಚ್ಚಿಗೆ ಅವನೇ ಒಂದು 3 ಲಕ್ಷ ಸಾಮಾನು ಬರೀ ಮುಚ್ಚಿಗೆ ಹಾಕವು. ಮತ್ತು ತಂತಿ ಎಲ್ಲ ರಿಪೇರಿ ಸಾಮಗ್ರಿಗಳು ಎಲ್ಲ ಸೇರಿ 32 ಲಕ್ಷದ್ದು ಸಾಮಾನು ನಮ್ಮದು ಭಾಳ ಲಾಸ್ ಆಗಿದೆ. ಆ ಭಗವಂತ ನಮಗೆ ಭಾಳ ನೋವು ಮಾಡಿದ್ದಾನೆ. ಯಾಕಂತಂದ್ರೆ ನಾನು ನಿಜವಾದಂದ್ರೆ ಹೊಲ ಇಲ್ಲ, ಒಂದು ಏನಂದ್ರೆ ಇರ್ಲಾಕ ನಾನು 4 ಮಂದಿ ಮಕ್ಕಳು. ನನ್ನ ಜೀವನ ಸಂಗೀತದ ಮೇಲೆ ಬದುಕು ಜೀವನ. ನನಗೀಗ 65 ವಯಸ್ಸು. ಯಾಕಂದ್ರೆ ನಾನು ಇಲ್ಲಿ ನಾನಾ ಥರ ಸಂಗೀತ ಕಾರ್ಯಕ್ರಮ ಮಾಡಿ ಬದುಕಂಥ ಜೀವನಗ ಭಾಳ ನಮ್ಗೆ ನೋವಾಗಿದೆ ಎಲ್ಲ. ಯಾಕಂತಂದ್ರೆ ನಮ್ಗೆ ಭಾಳ ತ್ರಾಸಾಗಿದೆ.
ಎಲ್ಲ ಸುಟ್ಟು ಕರೆಂಟ್ ಶಾಕ್ ಆಗಿ 12:30 ಸುಮಾರು ಅಂಗಡಿಗೆ ಬೆಂಕಿ ಹತ್ತಿ ಎಲ್ಲ ರಾತ್ರಿ ಭಾಳ ಲಾಸ್ ಆಗಿದೆ. 35 ವರ್ಷ ಐತ್ರಿ. ಆದ್ರೆ ಇದೇ ಮೇನ್ ನನಗೆ, ಇದು ಬಿಟ್ಟರೆ ಯಾವುದೂ ಇಲ್ರಿ, ಇದು ಬಿಟ್ಟರೆ ಯಾವುದೂ ಇತ್ತು ನನಗೆ. ಮತ್ತು ಆಮೇಲೆ ಒಂದು 5 ಐಟಮ್ಸ್ ಊಟಾರಿ ಮೇನ್ ಬೇಕಿದ್ರು, ಮೇನ್ ಇಂಪಾರ್ಟೆಂಟ್ ಇದು ಬಿಟ್ಟರೆ ಏನಿಲ್ರಿ ಮಾತಾಡಿ. ನಾನು ತಮ್ಮರ್ರಿ ಬಾಂಡೆ ಸಾಮಾನು ಸರ್ ಇವ್ರು ನಾವು ತಮ್ಮರ್ರಿ, ಇವ್ರು ನಮ್ಮ ಅಣ್ಣವ್ರಿ. 35 ವರ್ಷದಿಂದ ಇಲ್ಲೇ ನಾವು ಮಾಡ್ಕೊಂಡು ಹೋಗ್ತೀವಿ ರೀ. ಏಕಾಏಕ ಬೆಂಕಿ ಹತ್ತಿದ್ರಿ ಶಾರ್ಟ್ ಸರ್ಕ್ಯೂಟ್ ಆಗಿ ಬಗಲಾಗ ಅಂಗಡಿಯಾಗಿ ನಮ್ಮ ಅಂಗಡಿಗೆ ಬಂದಿದ್ರಿ ಬೆಂಕಿ ಅದು. ಭಾಳಷ್ಟು ಐಟಮ್ಸ್ ಕೊಟ್ಟಾರೆ ನಮಗೂ. ಇದೇ ನಮ್ಗೆ ಜೀವನ ರೀ ಆದ್ರೆ ಸರ್. ಇವತ್ತಿನ ದಿನ ಏನು ದುಡಿತೀವಿ ಅದೇ ನಾವು ತಿಂತೀವಿ ರೀ ಮನೆಗೆ. ಬಿಟ್ಟರೆ ನಮ್ಗೇನು ಆಸ್ತಿ ಪಾಸ್ತಿ ₹1 ಏನಿಲ್ಲ ರೀ ನಮ್ಗೆ. ನಮ್ಮ ಅಣ್ಣವ್ರು ಭಾಳ ನರ್ವಸ್ ಆಗ್ಯಾರ. ಭಾಳಷ್ಟು ಸಾಮಾನುಗಳು ಸುಟ್ಟಾರೆ ಇಲ್ಲಿ. ಮಿಕ್ಸರ್ ಗ್ರೈಂಡರು, ಆಮೇಲೆ ಅಡುಗೆ ಮಾಡೋ ಸಾಮಾನು, ಬೋಗಣ್ಣುಗಳು, ಆಮೇಲೆ ಟೇಬಲ್ ಗ್ಯಾಸ್ ತೊಗೊಂಡ್ರಿ. ಭಾಳಷ್ಟು ಒಳಗಾಗಿ ನಮ್ಗೆ ಭಾಳ ಇದಾಗೈತ್ರಿ, ಭಾಳ ದಾಸರ ಆಗೈತ್ರಿ. ಕುಷ್ಟಗಿ ಪಟ್ಟಣದ ಬಸವ ಭವನದಲ್ಲಿ ತಾಲೂಕಾಡಳಿತ ಮತ್ತು ಕುಂಬಾರ ಸಮಾಜದ ಸಹಯೋಗದೊಂದಿಗೆ ತ್ರಿಪದಿ ಕವಿ ಸರ್ವಜ್ಞ ಜಯಂತಿ ಆಚರಣೆ ಮಾಡಲಾಯಿತು. ತಹಸೀಲ್ದಾರ್ ರವಿ ಅಂಗಡಿ ಅವರು ಸರ್ವಜ್ಞನ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ ಮಾಡಿ ಬಳಿಕ ಮಾತನಾಡಿದ ಅವರು, ಸರ್ವರಳು ಒಂದಾತನೇ ಸರ್ವಜ್ಞನಾಗಿದ್ದು ಅವರು ರಚಿಸಿದ ಸಾಹಿತ್ಯ ಸಮಾಜದ ಅಂಕುಡೊಂಕು ತಿದ್ದುವಲ್ಲಿ ಮುಖ್ಯ ಪಾತ್ರ ವಹಿಸುತ್ತದೆ. ಆದಿಕವಿ ಸರ್ವಜ್ಞ ಸಾವಿರಾರು ತ್ರಿಪದಿಗಳನ್ನು ರಚಿಸಿ ಸಮಾಜಕ್ಕೆ ನೀಡಿದ್ದಾರೆ. ಅವರ ಸಾಹಿತ್ಯವನ್ನು ಪ್ರತಿಯೊಬ್ಬರೂ ಅಧ್ಯಯನ ಮಾಡಬೇಕೆಂದು ಕರೆ ನೀಡಿದರು. ನಂತರ ಡಾಕ್ಟರ್ ನಾಗರಾಜ್ ಹೀರಾ, ಶೇಖಪ್ಪ ಕುಂಬಾರ್ ಸರ್ವಜ್ಞ ಕವಿಯ ಕುರಿತು ಸಮಗ್ರವಾಗಿ ಉಪನ್ಯಾಸ ನೀಡಿದರು. ರಾಜ ಕುಂಬಾರ್ ಸಮಾಜದ ಮಹಿಳಾ ಘಟಕದ ಅಧ್ಯಕ್ಷರಾದ ಸುವರ್ಣಮ್ಮ ಕುಂಬಾರ್ ಪ್ರಾಸ್ತಾವಿಕವಾಗಿ ಮಾತನಾಡಿ, ಪಟ್ಟಣದಲ್ಲಿ ಕುಂಬಾರ ಸಮಾಜದ ಕಾರ್ಯಕ್ರಮ ಸಭೆ ನಡೆಸಲು ಸಮುದಾಯ ಭವನದ ಅವಶ್ಯಕತೆ ಇದೆ. ಕಾರಣ ತಾಲೂಕಾ ಆಡಳಿತ ನಮ್ಮ ಸಮಾಜಕ್ಕೆ ನಿವೇಶನ ನೀಡಬೇಕು ಎಂದು ತಹಸೀಲ್ದಾರ್ ಅವರಿಗೆ ಮನವಿ ಮಾಡಿದರು. ಕಾರ್ಯಕ್ರಮದ ಪೂರ್ವದಲ್ಲಿ ಸರ್ವಜ್ಞ ಕವಿಯ ವೃತ್ತದ ನಾಮಫಲಕ ಬಿಡುಗಡೆ ಮಾಡಿದರು. ವೇದಿಕೆಯ ಮೇಲೆ ಪುರಸಭೆಯ ಮಾಜಿ ಅಧ್ಯಕ್ಷ ಜಿಕೆ ಹಿರೇಮಠ್, ನಿವೃತ್ತ ತಹಸೀಲ್ದಾರ್ ಚಂದ್ರಶೇಖರಯ್ಯ ಹಿರೇಮಠ್ ಸೇರಿದಂತೆ ಕುಂಬಾರ ಸಮಾಜದ ಅಧ್ಯಕ್ಷ ರಾಮಣ್ಣ, ಪದಾಧಿಕಾರಿಗಳು ಹಾಗೂ ಮಹಿಳಾ ಸಂಘಟನೆಯ ಸದಸ್ಯರು ಉಪಸ್ಥಿತರಿದ್ದು ಸರ್ವಜ್ಞ ಕವಿಯ ಜಯಂತಿ ಆಚರಣೆಗೆ ಕಾರಣವಾದ ರಾಜ್ಯ ಸರ್ಕಾರಕ್ಕೆ ಅಭಿನಂದಿಸಿದರು. ವಿಸ್ತಾರವಾಗಿ ಹೇಳಿದರು. ಸರ್ವಜ್ಞನ ನಿಜವಾಗಲೂ ಕೂಡ ಇಡೀ ಒಂದು ಕುಂಬಾರ ಸಮಾಜದಲ್ಲಿ ಹುಟ್ಟಿದರೂ ಕೂಡ ಒಂದು ತನ್ನ ಇಡೀ ಸರ್ವಸ್ವ ಜೀವನವನ್ನೇ ಇಡೀ ಸಮಾಜದ ಎಲ್ಲ ಸಮಾಜದ ಒಂದು ಏಳಿಗೆಗಾಗಿ, ಸಮಾಜದ ಸಮಾನತೆಗಾಗಿ, ಸಮಾಜದ ಕಷ್ಟ ಕಾರ್ಪಣ್ಯಗಳಿಗಾಗಿ ತನ್ನ ಜೀವನವನ್ನೇ ಮುಡಿಪಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ದಾರ್ಶನಿಕರು ಅಂತ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಯಾಕಂದರೆ ಅನೇಕ ತಮ್ಮ ವಚನಗಳಲ್ಲೂ ಕೂಡ ತಾವೆಲ್ಲರೂ ಕೂಡ ನೋಡಿದಿರಿ. ಅಂಥ ಮಹಾಪುಣ್ಯ ನಮ್ಮ ಸರ್ವಜ್ಞನವರ ಒಂದು ಆದರ್ಶ, ಅವರ ತತ್ವಗಳು, ಅವರ ಸಂದೇಶಗಳು ಆ ಇಡೀ ನಮ್ಮ ಸಮಾಜದ ಮನುಕುಲಕ್ಕೆ ಇಡೀ ಇವತ್ತು ಏನಾದರೂ ನಾವು ಜೀವಿಸ್ತೀವಿ ಅಥವಾ ಉಸಿರಾಡ್ತೀವಿ, ಒಂದು ಸಾಂಸ್ಕೃತಿಕ ಅಥವಾ ಒಂದು ಸುಸಂಸ್ಕೃತವಾಗಿರ್ತಕ್ಕಂಥ ಒಂದು ಕುಟುಂಬದಲ್ಲಿ ಏನಾದರೂ ನಾವು ಜನಿಸಿದ್ದೀವಿ, ಇವತ್ತು ಆ ಒಂದು ಆಚರಣೆಗಳನ್ನು ಮಾಡ್ತೀವಿ ಅಂದರೆ ಅದು ಸರ್ವಜ್ಞ ಅಂತಕ್ಕಂಥ ಮಾತನ್ನು ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ತಾರೆ. ರಾಜ್ಯ ಬೋವಿ ಸಂಘಟನೆ ಮಾರ್ಗದರ್ಶನದಲ್ಲಿ ತಾಲೂಕಾ ಘಟಕದ ಅಡಿಯಲ್ಲಿ ಹೋಬಳಿ ಹಾಗೂ ವಿವಿಧ ಗ್ರಾಮ ಘಟಕದ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿ ತಾಲೂಕಾಧ್ಯಕ್ಷ ಲಕ್ಷ್ಮಣ್ ಬೋವಿ ಅವರು ಆದೇಶ ಪ್ರತಿ ವಿತರಿಸಿದರು. ನಗರದ ಸರ್ಕ್ಯೂಟ್ ಹೌಸ್ನಲ್ಲಿ ಬೋವಿ ಸಮಾಜದ ಪದಾಧಿಕಾರಿಗಳ ಸಭೆಯಲ್ಲಿ ಎಲ್ಲರ ಒಮ್ಮತದಿಂದ ಜವಳಗೇರ ಹೋಬಳಿ ಘಟಕದ ಅಧ್ಯಕ್ಷರಾಗಿ ನಾಗಲಿಂಗ ತಂದೆ ಯಮನೂರಪ್ಪ, ಗ್ರಾಮ ಪಂಚಾಯತ್ ಘಟಕದ ಅಧ್ಯಕ್ಷರಾಗಿ ಮೌಲಪ್ಪ ತಂದೆ ತಿಮ್ಮಣ್ಣ, ಗುಂಜಳಿ ಹೋಬಳಿ ಘಟಕದ ಅಧ್ಯಕ್ಷರಾಗಿ ಶಾಮಣ್ಣ ಮೆತ್ತಿನಾಳ್ ಸಾಕಿನ್ ಕುರ್ಕುಂದ, ತಿಡಿಗೋಳು ಮಹಿಳಾ ಗ್ರಾಮ ಘಟಕದ ಅಧ್ಯಕ್ಷರಾಗಿ ರಾಧಮ್ಮ ಗಂಡ ಹುಲ್ಗೇಶ್, ಮಲ್ಲದಗುಡ್ಡ ಗ್ರಾಮ ಘಟಕದ ಅಧ್ಯಕ್ಷರಾಗಿ ರತ್ನಮ್ಮ ಗಂಡ ರಾಘವೇಂದ್ರ, ಉಪಾಧ್ಯಕ್ಷರಾಗಿ ಶಾಂತಮ್ಮ ಗಂಡ ದಾಸಪ್ಪ, ಕುರ್ಕುಂದ ಗ್ರಾಮ ಘಟಕದ ಅಧ್ಯಕ್ಷರಾಗಿ ಹುಲಿಗಮ್ಮ ಗಂಡ ಹನುಮಂತ, ಉಪಾಧ್ಯಕ್ಷರಾಗಿ ಈರಮ್ಮ ಗಂಡ ದುರ್ಗೇಶ್, ಅರಗಿನಮರ ಗ್ರಾಮ ಘಟಕದ ಅಧ್ಯಕ್ಷರಾಗಿ ಹುಲಿಗಪ್ಪ ತಂದೆ ನರಸಪ್ಪ, ಎದ್ದಲದೊಡ್ಡಿ ಗ್ರಾಮ ಘಟಕದ ಅಧ್ಯಕ್ಷರಾಗಿ ಅಯ್ಯಪ್ಪ ತಂದೆ ಹನುಮಂತ ಅವರನ್ನು ಆಯ್ಕೆ ಮಾಡಲಾಯಿತು. ಬೋವಿ ಸಮಾಜದ ತಾಲೂಕಾಧ್ಯಕ್ಷ ಮರಿಯಪ್ಪ ಬಂಡಿ,
ತಾಲೂಕಿನ ಮಹಿಳಾ ಘಟಕದ ಅಧ್ಯಕ್ಷೆ ಗದ್ದೆಮ್ಮ, ಗುಂಜಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಂಬಣ್ಣ, ಮುಖಂಡರಾದ ಮೇಘರಾಜ್ ಸೋಮಲಾಪುರ್, ಹುಸೇನಪ್ಪ ಸೋಮಲಾಪುರ್, ಪಂಪಾಪತಿ ಸೋಮಲಾಪುರ, ಶಂಕರ್ ಬ್ಯಾಡಗಿ ವಿರುಪಾಪುರ, ಶಿವಕುಮಾರ್ ವಿರುಪಾಪುರ್, ರಾಮಣ್ಣ ಜನತಾ ಕಾಲೋನಿ, ಹನುಮೇಶ್ ತಿಡಿಗೋಳ್, ಶಾಮಣ್ಣ ಕುರ್ಕುಂದ, ಪ್ರಕಾಶ್ ಮಲ್ಲದಗುಡ್ಡ, ಲಕ್ಷ್ಮಣ್ ಮಲ್ಲದಗುಡ್ಡ, ಪರಸಪ್ಪ ಹಂಚಿನಾಳ್, ರುದ್ರೇಶ್ ಕುರ್ಕುಂದ, ನಿರುಪಾದಿ ಕುರ್ಕುಂದ, ವೆಂಕೋಪ್ ಸಾಸಲಮರಿ, ರುದ್ರೇಶ್ ತಿಡಿಗೋಳ್, ಬಸವರಾಜ್ ಹುಡ, ವೆಂಕಟೇಶ್ ಸಿಂಧನೂರು, ನಾಗಪ್ಪ ಮುರಳಿ ಸೋಮಲಾಪುರ, ಶೇಖರಪ್ಪ ಸಿಂಧನೂರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಪ್ರಜಾಸಾಕ್ಷಿ ಕನ್ನಡ ದಿನಪತ್ರಿಕೆ ಸಂಪಾದಕ ರಮೇಶ್ ಗೋರೆಬಾಳ್ ಅಕಾಲಿಕ ನಿಧನ ಹೊಂದಿದ ಹಿನ್ನೆಲೆಯಲ್ಲಿ ಲಿಂಗಸಗೂರು ಕಾರ್ಯನಿರತ ಪತ್ರಕರ್ತರ ಸಂಘದ ಪತ್ರಿಕಾ ಭವನದಲ್ಲಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ರಮೇಶ್ ಗೋರೆಬಾಳ್ ಅವರ ಭಾವಚಿತ್ರಕ್ಕೆ ಹಿರಿಯ ಪತ್ರಕರ್ತ ಅಂಬರೀಶ್ ಬಳಟಗಿ ಅವರು ಹೂಮಾಲೆ ಹಾಕಿ ಪೂಜೆ ಸಲ್ಲಿಸಿ 1 ನಿಮಿಷ ಮೌನಾಚರಣೆ ಮಾಡುವ ಮೂಲಕ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಕೋರಿದರು. ನಂತರ ಹಿರಿಯ ಪತ್ರಕರ್ತರಾದ ನಾಗರಾಜ್ ಮಸ್ಕಿ, ಬಿಎಸ್ ನಂದಿಕೋಲಮಠ, ಹನುಮಂತ ಕಣ್ಣಾಳ್, ಶರಣಯ್ಯ ಒಡೆಯರ್, ಸಂಘದ ಅಧ್ಯಕ್ಷ ಗುರುರಾಜ್ ಗೌಡರು ಮಾತನಾಡಿದರು. ಈ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿ ಅಮರಯ್ಯ ಗಂಟಿ, ದುರ್ಗಪ್ಪ ಹೊಸಮನಿ, ಯಲ್ಲಪ್ಪ ವಂದ್ಲಿ, ಸುರೇಶ್ ಮುದ್ಗಲ್, ಹುಸೇನ್ ಭಗವಾನ್ ಸೇರಿದಂತೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಹಿಂಗೆ 1 ನಿಮಿಷ ಮೌನಾಚರಣೆ ಮಾಡೋಣ. ಗಟ್ಟಿ ಹೇಳಿ. ಅವರ ಕಾರ್ಯವೈಖರಿ, ಅವರ ಏಜೆನ್ಸಿ ಬಗ್ಗೆ ನಾನು ಸಾಕಷ್ಟು ಅವ್ರ ಜೊತೆಗೆ ಮಾತಾಡಿದ್ದೀನಿ ಸಾಕಷ್ಟು. ಆದರೆ ಅವರು ಒಂದು ಪತ್ರಿಕೆ ಏಜೆಂಟನಾಗಿ, ಪತ್ರಿಕಾ ವರದಿಗಾರನಾಗಿ, ಪತ್ರಿಕಾ ಸಂಪಾದಕನಾಗಿ ಬೆಳೆಯುವ ಹಂತದಲ್ಲಿಯೇ ಅರಳುವ ಸಂದರ್ಭದಲ್ಲಿ ಮುದುಡಿ ಹೋಗಿರೋದು ನಮ್ಮೆಲ್ಲರಿಗೂ ನೋವಿನ ಸಂಗತಿ. ಹುಟ್ಟು ಮತ್ತು ಸಾವು ಇದು ಮನುಷ್ಯನಿಗೆ ಸಹಜ ಕ್ರಿಯೆ ಆಗಿದ್ರೂ ಕೂಡ ಅವರ ಸಾವು ಈ ವಯಸ್ಸಿನಲ್ಲಿ ಬಂದಿರೋದು ನೋವಿನ ಸಂಗತಿ. ಈ ನಿಟ್ಟಿನಲ್ಲಿ ಪತ್ರಿಕಾ ರಂಗದಲ್ಲಿ ಮಾಡ್ತಕ್ಕಂಥವ್ರು ಎಲ್ಲರಿಗೂ ಒತ್ತಡ ಇರುತ್ತೆ ಅನ್ನೋದಕ್ಕಿಂತ ಒತ್ತಡ ಆಗದಂಗೆ ನೋಡಿಕೊಳ್ಳಬೇಕಾದದ್ದು ನಮ್ಮ ಮೇಲೆ ಇದೆ ಅಂತಕ್ಕಂಥದ್ದು ನಂದಾಗಿದೆ. ಯಾಕೆಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಹಾರ್ಟ್ ಅಟ್ಯಾಕ್ ಆಗಿ ಅಥವಾ ಯಾವುದೇ ಸಿವಿಯರ್ ಇದಾದ್ಮ್ಯಾಗ ನಾವೇನಾದ್ರೂ ಚಿಕಿತ್ಸೆ ಪಡೆದ್ರೆ ಸಹಕಾರ ನೀಡತಕ್ಕಂಥ ಒಂದು ವ್ಯವಸ್ಥೆ ಸಂಘದಿಂದ ಬೆಳೆದು ಬಂದಿದೆ. ಎಲ್ಲೇ ಕಂಡ್ರಿ ನಮಗೆ ನಮಸ್ಕಾರ ನಮಸ್ಕಾರ ಆಲ್ಮೋಸ್ಟ್ ಸ್ಕೂಲಿಂದ ಯಾರ್ಯಾವಾಗಲೂ ಅವ್ರಿಗೆಲ್ಲ ನಮಸ್ಕಾರ ಅಂತಲೇ ಮಾತಾಡ್ತೀವಿ. ಇತ್ತೀಚೆಗೆ ಅವ್ರ ಪತ್ರಿಕೆ ಒಳ್ಳೆಯ ಒಂದು ಆರ್ಥಿಕವಾಗಿ ಚೆನ್ನಾಗಿ ಆಗ್ತಿರುತ್ತೆ. ನಮ್ಮ ಮಿಡಲ್ ಈಸ್ಟ್ ಪತ್ರಿಕೆ ಜಿಲ್ಲಾ ಮಟ್ಟದಲ್ಲಿ ಬಿಡ್ತಾರನ್ನು ಒಳ್ಳೆ ಪ್ರಜಾಸಾಕ್ಷಿದು ತೆಲುಗು ಪತ್ರಿಕೆಯ ಒಂದು ಟೈಟ್ಲ್ ಅಂತ ಅದಕ್ಕೆ ಹೋರಾಟ ಮಾಡೋ ಕಾರಣ ಟೈಟ್ಲಿಗೆ ಸ್ವಲ್ಪ ಡಿಸ್ಟರ್ಬ್ ಆಯಿತು ಸ್ಟಾರ್ಟಿಂಗ್. ಆಮೇಲೆ ಅವರು ನಮ್ಮ ಜಿಲ್ಲೆದಲ್ಲ, ನಮ್ಮ ತಾಲೂಕಿನಲ್ಲ, ಬರೇಮಾಳಿಂದ ರಾಯಚೂರಿಗೆ ಹೋಗಿ ಅವ್ರು ಅನ್ನ ಕಂಡ್ಕೊಂಡ ಬರೇಮಾಳ ಅಲ್ಲಿಂದ ಹೋಗಿ ರಾಯಚೂರಲ್ಲಿದ್ದು ಪತ್ರಿಕೆ ಮಾಡಿ ಮತ್ತು ಅಲ್ಲಿ ವರದಿಗಾರರಾಗಿ, ಪತ್ರಿಕೆ ಏಜೆಂಟರಾಗಿ, ಸಂಪಾದಕರಾಗಿ ಈಗ ವೃತ್ತಿಯಲ್ಲಿ. ಲಿಂಗಸಗೂರು ತಾಲೂಕಿನ ಮುದ್ಗಲ್ ಪಟ್ಟಣದ ಪುರಸಭೆಯಲ್ಲಿ ಕವಿ ಸರ್ವಜ್ಞ ಜಯಂತಿ ಆಚರಣೆ ಮಾಡಲಾಯಿತು. ಸರ್ವಜ್ಞ ಅವರ ಭಾವಚಿತ್ರಕ್ಕೆ ಕುಂಬಾರ ಸಮಾಜದ ಅಧ್ಯಕ್ಷ ಚೆನ್ನಬಸವ ಕುಂಬಾರ್ ಅವರು ಹೂಮಾಲೆ ಹಾಕಿ ಪೂಜೆ ಸಲ್ಲಿಸುವ ಮೂಲಕ ಜಯಂತಿ ಆಚರಣೆ ಮಾಡಿದರು. ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯರಾದ ಮೈಬೂಬ್ ಸಾಬ್ ಕಡ್ಡಿಪುಡಿ, ಬಾಬು ಉಪ್ಪಾರ್, ಸಮಾಜದ ಮುಖಂಡರಾದ ಶರಣಪ್ಪ ಕುಂಬಾರ್, ಮಂಜುನಾಥ್ ಕುಂಬಾರ್, ಸೈಯದ್ ಸಾಬ್ ಹಳೆಪೇಟೆ,
ಮಾಜಿ ಶಾಸಕರ ಆಪ್ತ ಸಹಾಯಕ ರಾಘವೇಂದ್ರ ಕುದರಿ, ಅಫ್ಸರ ಮಿಯಾ, ಮಲ್ಲಪ್ಪ ಮಾಟೂರು, ಶಿವರಾಜ್ ತಳವರ್, ಪುರಸಭೆ ಸಿಬ್ಬಂದಿಗಳು ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ರೆಡಿ ಮಾಡಿ ಬಂದೆ ಒಳ್ಳೆ ನಿಂತ್ಕರ್ರಿ ಚಕ್ರಸಾಲಿ ಅವ್ರಿ ಸ್ವಲ್ಪ ಒಳ್ಳೆ ನಿಂದ್ರಿ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರವಾಗಿ ವೀಕ್ಷಿಸಿ ವೈಭವ ಟಿವಿ. ವಂದನೆಗಳೊಂದಿಗೆ ದೇವಿಕಾ ಚನ್ನಬಸವ.